ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತ ಬಿದ್ದೀವಿ. ಬನ್ನಿ, ಕೊನೆಯದಾಗಿ ಅಶ್ವಥ್ ಏನು ಹೇಳ್ತಾರೆ ಕೇಳೋಣ. ಅಶ್ವಥ್, ಏನಾದರೂ ಪರಿಸ್ಥಿತಿಗಳು ಸರಿಯಾಗುತ್ತಾ ಅಥವಾ ಇದೇ ರೀತಿ ಕುಂಠಿತ ತೆವಳ್ತಾ ಮುಂದಕ್ಕೆ ಹೋಗೋದಾ? ಇಲ್ಲ, ಆ ಥರದ್ದೇನಿಲ್ಲ. ಆಮೇಲೆ ಒಂದೇನಂದರೆ ಈ ಖಾತೆಗಳ ವಿಚಾರದ ಬಗ್ಗೆ ನಾವೇನು ಇವತ್ತು ಚರ್ಚೆ ಮಾಡ್ತಾಯಿದ್ವಿ, ಈ ಸಿ ಎಮ್ ಅವ್ರಿಗೆ ಸ್ವತಃ ನಾನು 20 ಖಾತೆ ಇಕ್ಕೋಬೇಕು ಅನ್ನೋಂಥದ್ದೇನು ಅವ್ರ ಮನಸ್ಸಲ್ಲಿಲ್ಲ. ಆದಷ್ಟು ಹಗುರ ಮಾಡಿಕೊಂಡು ಖಾತೆಗಳನ್ನು ಕಡಿಮೆ ಮಾಡಿಕೊಂಡು ಬೇರೆ ಬೇರೆಗೆ ಕೊಟ್ಟು ನಾವು ಸುಗಮವಾಗಿ ಕೆಲಸ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲಿ ಇರೋದ್ರಿಂದ ನನಗೆ ಎಲ್ಲ ಅಧಿಕಾರ ಬೇಕು, ನನಗೆ ಮಾಡಬೇಕು, ನನ್ನ ತೀರ್ಮಾನ ಆಗಬೇಕು, ನನ್ನ ಆಫೀಸಿಂದನೇ ಎಲ್ಲವೂ ತೀರ್ಮಾನ ಆಗಬೇಕು ಅನ್ನೋಂಥದ್ದು ಅವ್ರ ಮನಸ್ಸಲ್ಲಿ. ನಮ್ದೇನು ಇಲ್ಲಿ ಸಲ್ಲದನ್ನೆಲ್ಲ ಅವ್ರು ತಲೆಗೆ ಹೋರಿಸಿರೋದ್ರಿಂದಲೇ ಪಾಪ ನಗನಗ್ತಾ ಇದ್ದಂಥವ್ರು ಇತ್ತೀಚಿನ ದಿನಗಳಲ್ಲಿ ಕೋಪ ಮಾಡ್ಕೊತಿದ್ದಾರೆ ಅಂತ. ಅಂದ್ರೆ ಒತ್ತಡವನ್ನ ಭಾರತ ಆಳಲಾರದೆ. ಇಲ್ಲ, ಅವರಿಗೆ ಕೋಪ ಏನಿಲ್ಲ. ಇದು ನಗು ಅನ್ನೋದು ಅವ್ರು ದೈವದತ್ತವಾಗಿ ಬಂದಿರತಕ್ಕಂಥದ್ದು. ಅದು ಮುಖ್ಯಮಂತ್ರಿ ಆದಮೇಲೆ ನಗು ಅಂತ ಏನಿಲ್ಲ. ರಾಜ್ಯದ ಅಧ್ಯಕ್ಷರಾಗಿದ್ದಾಗ ಅವರು ಡೆಪ್ಟಿ ಲೀಡ್ರು ಆಗಿದ್ರು ಅಂತ ನನಗನ್ಸುತ್ತೆ. ಎಮ್ ಎಲ್ ಎ ಆಗಿದ್ದಂಥ ಅವಲ್ಲಿಂದನೂ ಹಾಗೇನೆ. ಮತ್ತು ಅವರು ಹೇಳಿದ್ದಾರೆ ಈಗ ಸ್ಪಷ್ಟವಾಗಿ, ನಾವು ಆದಷ್ಟು ಬೇಗನೆ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಖಾತೆಗಳನ್ನು ಬೇರೆ ಬೇರೆ ಇವ್ರಿಗೆ ಶಾಸಕರಿಗೆ ಕೊಡುವಂಥದ್ದು ಇದೆ ಅಂತ ಆ ನಿಟ್ಟಿನಲ್ಲಿ ಮಾಡ್ತಾರೆ. ವಿಶೇಷ BL ಶಂಕರ್ ಭಾಳ 1-2-3 ವಿಚಾರಗಳನ್ನು ಹೇಳಿದ್ದಾರೆ. ಅದು ಯಾವುದೇ ಸರ್ಕಾರ ಇರಲಿ, ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ಪಾರ್ಟಿ ಒಳಗಡೆ ಫಸ್ಟು ಆಂತರಿಕ ಸ್ವಾತಂತ್ರ್ಯ ಅನ್ನೋಂಥದ್ದು ಇರಬೇಕು. ಯಾವುದೇ ಕಾಂಗ್ರೆಸ್ ಇರಲಿ, ದಳ ಇರಲಿ, BJP ಇರಲಿ, ಜೊತೆಯಲ್ಲಿ ಅದು ಎಲ್ಲಿ ಪಾರ್ಟಿನಲ್ಲಿ ಒಂದು ಆಂತರಿಕ ಸ್ವಾತಂತ್ರ್ಯ ಇರುತ್ತೆ ಅದು ಸರ್ಕಾರದಲ್ಲಿ ಆಟೋಮೆಟಿಕ್ ಆಗಿ. ನಮಗೆ ಬಿಜೆಪಿ ಸರ್ಕಾರವನ್ನು ನೋಡಿದ್ರೆ ಆಂತರಿಕ ಸ್ವಾತಂತ್ರ್ಯ ಎಲ್ಲೋ ಬಹಳ ಹೆಚ್ಚಾಗ್ಬಿಡ್ತಾ ನಿಮ್ಮ ಪಾರ್ಟಿಯಲ್ಲಿ ಅಂತ ಅನಿಸ್ತಾ ಇದೆ. ಥರದ್ದೇನಿಲ್ಲ ಇದೆ. ನಮ್ಮಲ್ಲಿ ಕಾರ್ಯಕರ್ತರು ಯಾವುದೇ ರೀತಿ ಏನು ಸ್ವಾತಂತ್ರ್ಯ ಇಲ್ಲ ಅಂಥದ್ದು, ಶಾಸಕರೆಲ್ಲೋ ಸ್ವಾತಂತ್ರ್ಯ ಇಲ್ಲ ಅನ್ನುವಂಥದ್ದು ಏನಿಲ್ಲ. ಎಲ್ಲೋ ಬೇರೆ ಬೇರೆ ಬೆಳವಣಿಗೆಗಳಿಂದ ಒಂದು ಚೂರು ಗೊಂದಲ ಇದೆ, ಕಮ್ಯುನಿಕೇಶನ್ಸ್ ಪ್ರಾಬ್ಲಮ್ ಇದೆ ಹೊರತು ಬೇರೆ ರೀತಿ ಸರ್ಕಾರದಲ್ಲಿ ಅಶ್ವಥ್ ನಾರಾಯಣ್ ಇಲ್ಲಿ ಒಂದೇನು ಅನಿಸ್ತಾ ಇದೆ ಅಂದರೆ, ನಾನು ಈ ಮಂತ್ರಿಮಂಡಲ ಮಾಡಬೇಕಾದಂಥ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳಿಂದಲೇ ಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಈಗ ಒಂದಿದೆ. ಎಲ್ಲೋ ಕೆಲವು ರಾಜ್ಯಗಳಲ್ಲಿ ಮಾತ್ರ ಮೇಲ್ಮನೆ ಇದೆ. ಆ ಮೇಲ್ಮನೆಗೆ ಆರಿಸ್ತಕ್ಕಂಥ ಕ್ರೈಟೀರಿಯಾಗಳು ಕೂಡ ಬೇರೆ ಬೇರೆ ಆಗೋಗ್ಬಿಟ್ಟಿದ್ದಾವೆ. ಈಗ ಎಲ್ಲೋ ಒಂದು ಕಡೆ ಒಂದು ಈ ಸ್ಥಿತಿನ ಬದಲಾಯಿಸಿ ಅಮೇರಿಕಾದಲ್ಲಿರ್ತಕ್ಕಂಥ ರೀತಿಯಲ್ಲಿ ತಜ್ಞರು ಸಮರ್ಥರಾಗಿರ್ತಕ್ಕಂಥವ್ರನ್ನೂ ಒಂದು ಮಂತ್ರಿಮಂಡಲದ 30% ತರ್ತಕ್ಕಂಥದ್ದಕ್ಕೊಂದು ಅವಕಾಶ ಆದರೆ ಆಗ ಸ್ವಲ್ಪ ಈ ರೀತಿಯ ಅಸ್ಥಿರತೆ ಸ್ಥಿತಿನಲ್ಲಿ ಮತ್ತೊಂದು ಸ್ಥಿತಿನಲ್ಲಿ ಪರಿಸ್ಥಿತಿಗಳು ಬರ್ಬೋದು ಅಂತ ಅನ್ಸುತ್ತೆ ಸರ್. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ನಿರಂತರ ಸುಧಾರಣೆಗೆ ಒಳಪಡ್ತಕ್ಕಂಥ ಒಂದು ವ್ಯವಸ್ಥೆ. ಸಂವಿಧಾನವನ್ನೇ 100ಕ್ಕಿಂತ ಹೆಚ್ಚು ಬಾರಿ ತಿದ್ದಾಗಿದೆ ನಾವೀಗ. ಹಾಗೆ ಆಗ ಭಾಳ ಪರಿಪಕ್ವ ಸಂವಿಧಾನ ಅಂತ ಹೇಳಿ 112, 113 ತಿದ್ದುಪಡಿ ಈಗಾಗಲೇ ಮಾಡಿದ್ದೀವಿ. ಅಲ್ಲ, ಒಳ್ಳೇದಕ್ಕೋಸ್ಕರ ಈ ಪ್ರಜಾಪ್ರಭುತ್ವ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ರೀತಿ. ಈಗ ಉಪಚುನಾವಣೆ ನೋಡಿ, ಈಗ ಚಿಕ್ಕಮಗಳೂರು, ಉಡುಪಿ ಉಪಚುನಾವಣೆ ಘೋಷಣೆ ಆಯಿತು. ಈಗ ಇಲ್ಲಿ ಅನವಶ್ಯಕವಾಗಿರುತ್ತೆ. ಇಲ್ಲೂ ಕೆಲವು ಸುಧಾರಣೆ ತರಬೇಕು. ಈ ಉಪಚುನಾವಣೆಗಳ ವಿಚಾರದಲ್ಲಿ, ರಾಜೀನಾಮೆ ವಿಚಾರದಲ್ಲಿ, ಮಂತ್ರಿಮಂಡಲ ರಚನೆ ವಿಚಾರದಲ್ಲಿ, ಆಮೇಲೆ ಒಂದು ರಾಜಕೀಯ ಪಕ್ಷಕ್ಕೆ ಮಾನ್ಯತೆ ಕೊಡ್ತಕ್ಕಂಥ ವಿಚಾರದಲ್ಲಿ ಅನೇಕ ಸುಧಾರಣೆಗಳಾಗಬೇಕಾಗಿರ್ತಕ್ಕ ಅವಶ್ಯಕತೆ ಇದೆ. ಇಲ್ಲಿ ನೀವು ಏನಾದರೂ ನಮ್ಮ ನಿರೀಕ್ಷಿತ ಪ್ರಮಾಣದಲ್ಲಿ ಇದು ವ್ಯವಸ್ಥೆ ನಡೀತಾ ಇಲ್ಲ ಅಂದರೆ ಆ ವ್ಯವಸ್ಥೆನಲ್ಲಿರ್ತಕ್ಕಂಥ ದೋಷ ಸರಿಪಡಿಸೋಕೆ ಇದು ಬಳಸಬೇಕು. ಅಶ್ವಥ್ ನಾರಾಯಣ್ ಮತ್ತು BL ಶಂಕರ್ ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಮಂಗಳೂರಿನಿಂದ ಸುರೇಶ್ ಬಲ್ಲಾಳ್ ಮತ್ತು ಶಿವಮೊಗ್ಗದಿಂದ ಪಾರಾ ಶ್ರೀನಿವಾಸ್, ತಮಗೂ ಕೂಡ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇಷ್ಟನೇ, 20 ಖಾತೆಗಳನ್ನು ಅಷ್ಟೊಂದು ದೊಡ್ಡ ಭಾರವನ್ನು ಮುಖ್ಯಮಂತ್ರಿಗಳು ಹೊರಿಸ್ಬಿಡಿ, ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲವನ್ನೂ ಅಧಿಕಾರಿಗಳ ಮೇಲೆ. ಯಾಕಂದರೆ ಶಂಕರ್ ಒಳ್ಳೆ ಮಾತು ಹೇಳಿದರು, ಬಹುಶಃ ಎಲ್ಲ ಖಾತೆಗಳನ್ನ ಲೆಟರ್ಗಳಾಗಿರ್ಬೋದು, ಬೇರೆ ಬೇರೆದಾಗಿರ್ಬೋದು, ಬರೀ ಸೈನ್ ಹಾಕೋಕ್ಕೇ ಒಂದು 2-2.5 ಗಂಟೆ 3 ಗಂಟೆ ಆಗೋಗ್ಬಿಡುತ್ತೆ. ನಾವು ಒಬ್ಬ ಮುಖ್ಯಮಂತ್ರಿ ಬರೀ ಸೈನ್ ಹಾಕೋಕ್ಕೆ 3 ಗಂಟೆ ತಗೊಂಡ್ಬಿಟ್ರೆ ಇನ್ನೇನು ತಾನೇ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಖಾತೆಯನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ಮಂತ್ರಿಗಳ ಶ್ರದ್ಧೆ ಎಷ್ಟರ ಮಟ್ಟಿಗೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ಮಂತ್ರಿಗಳು ಕೂಡ ನೋಟ್ ಬರೆಯುವಂಥ ಸ್ಥಿತಿಗೆ ಹೋಗ್ತಿಲ್ಲ. ಬಹುಶಃ ಅವರಿಗೆ ಅದು ಯಾವ ನೋಟ್ ಕಾಣುತ್ತೋ ಗೊತ್ತಿಲ್ಲ, ಅಥವಾ ಬರಿಬೇಕು ಅಂತ ಅನ್ಸೋದಾಗಲಿ, ಅಥವಾ ಇದೊಂದು ಬರೀಲಿಕ್ಕೆ ಇದೆ ಅನ್ನೋದಾಗಲಿ ಯಾವುದೂ ಕೂಡ ಅರ್ಥವಾಗ್ತಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಒಂದಷ್ಟು ಅರ್ಹರಿಗೆ ಜವಾಬ್ದಾರಿಗಳನ್ನು ವಹಿಸಲಿ ಅನ್ನುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.